ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೆಮನ್ ಡ್ರಿಂಕ್ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ಡ್ರಿಂಕ್ ಮಿಕ್ಸ್ ಮಾಡಿಟ್ಕೊಂಡ್ರೆ ನೀವು ಬೇಕಾದಾಗ ತಕ್ಷಣಕ್ಕೆ ಒಂದು ಗ್ಲಾಸ್ಗೆ 2 ಚಮಚದಷ್ಟು ಡ್ರಿಂಕ್ ಮಿಕ್ಸ್ ಹಾಕ್ಬಿಟ್ಟು ನೀರು ಸೇರಿಸಿ ತಕ್ಷಣಕ್ಕೆ ಜ್ಯೂಸ್ ಮಾಡಿ ಕುಡಿಬೋದು. ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಗೆಸ್ಟ್ಗಳು ಯಾರಾದರೂ ಮನೆಗೆ ಬಂದಾಗ ತಕ್ಷಣಕ್ಕೆ ಜ್ಯೂಸ್ ಮಾಡಿ ಕೊಡ್ಬೋದು. ಸಮ್ಮರ್ ಸೀಸನ್ನಲ್ಲಿ ಹೆವಿಯಾಗಿ ಬಿಸಿಲಿರುತ್ತೆ, ತಂಪಾಗಿ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ. ಈ ರೀತಿ ಡ್ರಿಂಕ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ತಕ್ಷಣಕ್ಕೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಹಾಗೆಯೇ ಇನ್ಸ್ಟಂಟ್ ಡ್ರಿಂಕ್ ಮಿಕ್ಸ್ ಪ್ಯಾಕೆಟ್ಗಳು ಅಂಗಡಿನಲ್ಲಿ ಕೊಂಡ್ಕೊಂಡು ಬರೋದಕ್ಕಿಂತ ಯಾವುದೇ ರೀತಿ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇಲ್ದಿರ ಶುದ್ಧವಾಗಿ ಮನೆಯಲ್ಲೇ ಸುಲಭವಾಗಿ ಮಾಡಿಟ್ಕೋಬೋದು. ನಾನಿಲ್ಲಿ 8 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಇದಿಷ್ಟು ಅರ್ಧ ಕಟ್ ಮಾಡಿಡೋಣ. ನಿಂಬೆಹಣ್ಣೆಲ್ಲ ಚೆನ್ನಾಗಿ ಒರೆಸಿರಬೇಕು, ಯಾವುದ್ರಲ್ಲೂ ನೀರಿನ ಪಸೆ ಇರಬಾರ್ದು. ನಾವು ಬಳಸೋವಂಥ ಚಾಕು, ಕಪ್ ಅಥವಾ ಪ್ಲೇಟ್ ಯಾವುದೇ ತೊಗೊಂಡ್ರೂ ಎಲ್ಲ ಡ್ರೈ ಆಗಿರಬೇಕು. 1 ಕಪ್ಗೆ ನಿಂಬೆಹಣ್ಣಿನ ರಸ ತೆಕ್ಕೊಳ್ಳೋಣ. ನೋಡಿ, ಅಷ್ಟು ನಿಂಬೆಹಣ್ಣಿಂದ ರಸ ತೆಗೆದಿದ್ದಾಗಿದೆ. ಇದನ್ನು ಅಳತೆ ಮಾಡ್ಕೊಳ್ಳೋಣ. ಹಾಗೆಯೇ ಇದನ್ನು ಶೋಧಿಸ್ಕೋಬೇಕು, ಬೀಜ ಎಲ್ಲ ಇದ್ರೆ ತೆಕ್ಕೋಬೇಕು. ಅಷ್ಟು ನಿಂಬೆಹಣ್ಣಿಂದ ಸುಮಾರು 3/4 ಕಪ್ಪಷ್ಟು ನಿಂಬೆ ರಸ ಬಂದಿದೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ನಿಂಬೆ ರಸನ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಿಂಬೆ ರಸ ತೆಕ್ಕೊಂಡಿದ್ದೀನಿ. ಇದನ್ನು ಈ ತಟ್ಟೆಗೆ ಹಾಕೋಣ. ಅರ್ಧ ಕಪ್ ನಿಂಬೆ ರಸಕ್ಕೆ 1.5 ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸಬೇಕು. ಇದಿವಾಗ ನೆರಳಿನಲ್ಲೇ 4 ರಿಂದ 5 ದಿನಗಳ ಕಾಲ ಒಣಗೋದಕ್ಕೆ ಬಿಡಬೇಕು, ಬಿಸಿಲಲ್ಲಿ ಇಡಬಾರ್ದು. ನೋಡಿ, ಮಾರನೇ ದಿನ ಈ ರೀತಿ ಇದೆ. ನೆಕ್ಸ್ಟ್ ಡೇ ನೋಡಿ, ಈ ರೀತಿ ಅಂಟ್ಕೊಂಡಿರುತ್ತಲ್ಲ, ಇದನ್ನು ಒಂದು ಫೋರ್ಕ್ ಅಥವಾ ಸ್ಪೂನ್ ಬಳಸಿ ತೆಕ್ಕೋಬೇಕು. ನೋಡಿ, ಈ ರೀತಿ ತೆಗೆದುಬಿಟ್ಟು ಹಾಗೆ ಒಣಗೋದಕ್ಕೆ ಇಡಬೇಕು. ಪ್ರತಿದಿನ ಇದೇ ರೀತಿ ಮಾಡಬೇಕು, ಅದು ಸಂಪೂರ್ಣವಾಗಿ ಒಣಗೋವರೆಗೂ. ನೋಡಿ, 5ನೇ ದಿನ ಇದು. 5ನೇ ದಿನಕ್ಕೆ ಈ ರೀತಿ ಒಣಗಿರುತ್ತೆ. ಈ ಒಣಗಿರೋ ಮಿಶ್ರಣನ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ರವೆಯಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಈ ರೀತಿ ಹರಡಿ 5 ನಿಮಿಷ ಹಾಗೆ ಬಿಡಬೇಕು. 5 ನಿಮಿಷದ ನಂತರ ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಪುಡಿ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಈ ರೀತಿ ನೈಸಾಗಿ ಬರುತ್ತೆ. 7 ರಿಂದ 8 ಹಸಿರು ಏಲಕ್ಕಿನ ಬಿಡಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಸಪ್ರೇಟಾಗಿ ಯಾಕೆ ಪುಡಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಅಂದರೆ, ಆ ನಿಂಬೆ ಹಣ್ಣಿನ ಮಿಶ್ರಣದ ಜೊತೆಗೇ ಸೇರಿಸಿದ್ರೆ ಅಷ್ಟು ನೈಸಾಗಿ ಪುಡಿ ಆಗೋದಿಲ್ಲ. ಹಾಗೆಯೇ ಏಲಕ್ಕಿ ಸೇರಿಸ್ಕೊಳ್ಳೋದು ಬಿಡೋದು ಆಪ್ಷನಲ್ಲು, ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೀವು ಯಾವಾಗಲೂ ಏಲಕ್ಕಿ ಫ್ಲೇವರ್ ಬೇಡ, ನಮಗೆ ಬೇರೆ ಬೇರೆ ಫ್ಲೇವರ್ ಟ್ರೈ ಮಾಡ್ತೀವಿ ಅನ್ನೋದಾದರೆ ಏಲಕ್ಕಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಿದ್ಧವಾಗಿದೆ. ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇಟ್ಕೊಂಡು ಬಳಸ್ಬೋದು. ಒಂದು ಗ್ಲಾಸ್ಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಡ್ರಿಂಕ್ ಮಿಕ್ಸ್ನ ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಂತೆ ನೀವು ಪುಡಿನ ಹಾಕ್ಕೋಬೋದು. ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಸಿಂಪಲ್ ಆಗಿ ನಿಂಬೆಹಣ್ಣಿನ ಜ್ಯೂಸ್ ಸಿದ್ಧವಾಗಿದೆ. ಇದಕ್ಕೆ ನೀವು ಏಲಕ್ಕಿನ ಸ್ಕಿಪ್ ಮಾಡಿ ಮಿಂಟ್ ಸೇರಿಸೋದಾದರೆ ಸೇರಿಸ್ಕೋಬೋದು, ಅಥವಾ ಎಕ್ಸ್ಟ್ರಾ ಸಬ್ಜಾ ಸೀಡ್ಸ್ ಬೇಕಿದ್ರೂ ಹಾಕ್ಕೋಬೋದು, ನಿಮ್ಗೆ ಇನ್ಯಾವುದೇ ಫ್ಲೇವರ್ ಬೇಕಿದ್ರೂ ಸೇರಿಸ್ಕೋಬೋದು. ನೋಡಿ, ಈ ಪೌಡರ್ನ ಈ ರೀತಿ ಒಂದು ಏರ್ ಟೈಟ್ ಡಬ್ಬಿಗೆ ಹಾಕಿಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಡ್ರಿಂಕ್ ಮಿಕ್ಸ್ ಮಾಡೋ ವಿಧಾನನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.